ಹಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ದೇವರು ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಕೊಟ್ಟಿರ್ತಾನೆ. ಅದನ್ನ ಸರಿಯಾಗಿ ಯೂಸ್ ಮಾಡಿಕೊಂಡು ನಾವು ಮುಂದೆ ಜೀವನದಲ್ಲಿ ಹೋದ್ರೆ 100% ನಮಗೆ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಅದೇ ರೀತಿಯಾಗಿ ನಮ್ಮ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಯಾವತ್ತಪ್ಪ ಅಂದ್ರೆ ಮುರಾರ್ಜಿ ಎಕ್ಸಾಮ್. ಈ ಮುರಾರ್ಜಿ ಎಕ್ಸಾಮ್ ಅನ್ನೋದು ಬದುಕಿನಲ್ಲಿ ಬಹಳ ಮುಖ್ಯವಾದ ಒಂದು ಎಕ್ಸಾಮ್ ಆಗಿರ್ತದೆ. ಅದು 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗೆ. ಏನಪ್ಪಾ ಈ ಮುರಾರ್ಜಿ ಎಕ್ಸಾಮ್ ಅಂದ್ರೆ ಏನ್ ಬೆನಿಫಿಟ್ ಅಂದ್ರ, ಇದರಿಂದ 6ರಿಂದ ಪ್ರೆಸೆಂಟ್ 10ನೇ ತರಗತಿ ಒಳಗೆ ಮತ್ತೆ ಮುಂದೆ 12ನೇ ತರಗತಿವರೆಗೆ ಆಗುವ ಸಾಧ್ಯತೆ ತುಂಬಾ ಇದೆ. ಏನಿದು 6ರಿಂದ ಪ್ರೆಸೆಂಟ್ 10ನೇ ತರಗತಿವರೆಗೆ ಏನೈತ್ಲ, ಊಟ, ವಸತಿ ಮತ್ತೆ ಅವರಿಗೆ ಬೇಕಾದ ಬುಕ್ಸ್, ಪೆನ್ಸ್, A to Z ಸೋಪ್ ಹಿಡ್ಕೊಂಡು ನಿಮ್ಗೆ ಈ ಸರ್ಕಾರ ಒದಗಿಸ್ತದೆ. ಒಂದ್ ವೇಳೆ ವಿದ್ಯಾರ್ಥಿಗಳೇ ಈ 5th ಸ್ಟ್ಯಾಂಡರ್ಡ್ ನಲ್ಲಿ ಬರೆಯಬೇಕಾದ ಈ ಮುರಾರ್ಜಿ ಎಕ್ಸಾಮ್ ಅನ್ನ ನೀವು ಕ್ಲಿಯರ್ ಮಾಡಿದ್ದೆ ಆದ್ರೆ ನಿಮ್ಮ ತಂದೆ ತಾಯಿ ಅಪ್ ಟು 12th ನ ₹1 ಕೂಡ ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಇದರಲ್ಲಿ ನೀವೇನಾದ್ರೂ ಸ್ಕೋರ್ ಜಾಸ್ತಿ ಮಾಡಿದ್ರೆ ಮುಗಿದೋಯ್ತು, ನಿಮ್ ಕಂಪ್ಲೀಟ್ ಎಜುಕೇಶನ್ ಮುಗ್ದೇ ಹೋಯ್ತು. ಎಲ್ಲ ಸರ್ಕಾರನೇ ನಿಭಾಯಿಸ್ಕೊತತಿ. ನೋಡಿ, ಇದೊಂದು ಬೆಸ್ಟ್ ಆಪರ್ಚುನಿಟಿ. ದಯವಿಟ್ಟು ಇದನ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ದೇವರು ಪದೇ ಪದೇ ಎಲ್ಲರಿಗೂ ಈ ಅವಕಾಶವನ್ನ ಕೊಡೋದಿಲ್ಲ. 1 ಸೆಕೆಂಡ್. ಅದೇ ರೀತಿಯಾಗಿ ಇದರಲ್ಲಿ ಒಂದಿಷ್ಟು ಹುಡುಗರಿಗೆ ಬಹಳ ಕಠಿಣವೆನಿಸೋದು ಯಾವ್ದಪ್ಪ ಅಂದ್ರ ಮ್ಯಾಥ್ಸ್. ಈ ಮ್ಯಾಥ್ಸ್ ಎಂಬುದು ಕಠಿಣ ಅನ್ನೋ ಬದಲು ಸುಲಭ. ಏನ್ ಬಳಸ್ಬೇಕು? ಈ ಮ್ಯಾಥ್ಸ್ ಕಠಿಣ ಎನ್ನೋ ಬದಲು ಸುಲಭ ಅಂತ ಬಳಸ್ತೀರ. ಯಾವಾಗಪ್ಪ ಅಂದ್ರ ಕಂಪ್ಲೀಟ್ 45 ಡೇಸ್ ನನಗೆ ನಿಮ್ ಟೈಮ್ ಕೊಟ್ರ ಇದನ್ನ 100% ಸುಲಭ ಅನ್ನೋ ರೀತಿ ಒಳಗ ನಿಮಗ್ ಮಾಡಿಕೊಡ್ತಾನೆ. ಇನ್ನೂ ಬೇಕಾದಷ್ಟು ಟೈಮ್ ಐತಿ, ಹಂಗಂತ ಇದನ್ನ ಇಗ್ನೋರ್ ಹೊಡಿಬೇಡಿ ಇವಾಗ. ಯಾಕೆಂದ್ರೆ ಇದು ಸದ್ಯದ ಮಟ್ಟಿಗೆ ನಿಮ್ಗೆ ಇನ್ನೂ ಟೈಮ್ ಐತತ್ ಅನಸ್ತತೆ, ಬಟ್ ಮುಂದೆ ನಿಮಗೆ ಅಷ್ಟು ಟೈಮ್ ಇರೋದಿಲ್ಲ. ಹಾಗಾಗಿ ಇವತ್ತಿಂದ ಅಂದ್ರೆ ಡೇ 1 ಹಿಡ್ದ ಡೇ 1 ದಿಂದ ಡೇ 45 ಈ 45 ತರಗತಿಗಳಲ್ಲಿ ನಿಮಗೆ ಮ್ಯಾಥ್ಸ್ ಅನ್ನ ತುಂಬಾ ಸರಳವಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಬೇಸಿಕ್ ಟು ಪೂರ್ತಿ ಲೋ ಲೆವೆಲ್ ಟು ನಿಮ್ ಎಕ್ಸಾಮ್ ಕ್ಲಿಯರ್ ಆಗೋ ಲೆವೆಲ್ಗೆ ನಿಮ್ಮನ್ನ ಬರೀ ಕೇವಲ 45 ದಿನಗಳಲ್ಲಿ ನಾನ್ ಮಾಡ್ತೀನಿ. ನಿಮ್ಮದು ಏನ್ ಬೇಕಪ್ಪ ಅಂದ್ರೆ ನನ್ಗೆ ಸಪೋರ್ಟ್ ಬೇಕು. ನನಗೆ ಸಪೋರ್ಟ್ ಅನ್ನೋದು ಹೇಗಂದ್ರ, ನಾನು ಕೊಟ್ಟ ಹೋಮ್ವರ್ಕ್ ಮಾಡ್ಲೇಬೇಕು, ಕ್ಲಾಸ್ನ ಡೈಲಿ ಅಪ್ಡೇಟ್ ಮಾಡ್ಕೋತ ಹೋಗ್ಬೇಕು. ಇಷ್ಟ ಮಾಡಿದ್ರೆ 45 ಡೇಸ್ ಮುಗಿದೋಯ್ತು. ಸರಿ, ಮೊದಲಿಗೆ ನಾವು ಈ ಸಂಖ್ಯೆ ಮ್ಯಾಥ್ಸ್ ಒಳಗೆ ಬರೋದು ಏನಪ್ಪಾ ಅಂದ್ರ ಸಂಖ್ಯೆ. ಈ ಸಂಖ್ಯೆ ಅಂದ್ರೆ ಏನ ಯಾರಾದ್ರೂ ಹೇಳ್ತೀರಾ? ಸಂಖ್ಯೆ. ಈಗ ನೀವು ನನ್ನ ಕ್ಲಾಸ್ನ ಫೋನ್ ನಲ್ಲಿ ಕೇಳ್ತಾ ಇದ್ರೆ ಎಷ್ಟು ಫೋನ್ಗಳಿವೆ? ಒಂದು ಫೋನ್ ಅಲ್ಲಿ ಕೇಳ್ತಾ ಇದ್ದೀರಾ. ಈಗ ನಿಮ್ ಹತ್ರ ಒಂದ್ ಬುಕ್ ಇದೆ, ಹಾಗೆ ಒಂದು ಪೆನ್ ಇದೆ. ನೀವು ದಿನಾಲು ಎಷ್ಟ? ಎರಡು ರೊಟ್ಟಿ ತಿಂತೀರಾ. ರೊಟ್ಟಿ. ಶಾಲೆಯಲ್ಲಿ ಒಂದು ಬಾಳೆಹಣ್ಣು ಕೊಡ್ತಾರೆ ನಿಮಗೆ, ಬಾಳೆಹಣ್ಣು. ಇವೆಲ್ಲ ಏನಪ್ಪಾ ಅಂದ್ರ ಸಂಖ್ಯೆಗಳು. ಹಾಗಾದ್ರ
ನನಗೊಂದು ಹೇಳ್ರಿ, ನಮ್ಮ ಈ ಮ್ಯಾಥಮೆಟಿಕ್ಸ್ ನಲ್ಲಿ ಅಂದ್ರೆ ಮ್ಯಾಥ್ಸ್ ನಲ್ಲಿ ಎಷ್ಟು ಸಂಖ್ಯೆಗಳಿವೆ ಹೇಳಿ ನೋಡ. ಎಷ್ಟು? 1000 ಅದಾವ ಅಥವಾ 10,000 ಇದಾವ? ಎಷ್ಟಿದಾವೆ? ಅಥವಾ 1,00,00,000 ಇದಾವ? ಎಷ್ಟಿದಾವೆ? ಆನ್ಸರ್ ಕಮೆಂಟ್ ಮಾಡಿ. ಹಾಗೆ ಎಷ್ಟು ಇದ್ದಾವೆ? ಇದ್ದು ಅಲ್ಲ, ಇದ್ದು ಅಲ್ಲ, ಇದ್ದು ಅಲ್ಲ, ಕೇವಲ ಎಷ್ಟದಾವ? 10 ಸಂಖ್ಯೆಗಳು ಮಾತ್ರ. ಅವು ಯಾವಪ್ಪ ಅಂದ್ರ ನೋಡಿ, 0, 1, 2, 3, 4, 5, 6, 7, 8, 9. ಇವು ಮಾತ್ರ ನಮ್ಮ ದಶಮಾಂಶ ಪದ್ಧತಿಯಲ್ಲಿ ಸಂಖ್ಯೆಗಳದಾವ. ಟೋಟಲ್ ಎಷ್ಟು? 1, 2, 3, 4, 5, 6, 7, 8, 9, 10. ಎಷ್ಟು ಸಂಖ್ಯೆ ಇದಾವೆ? 10. ಈಗ ಒಂದು ಎಕ್ಸಾಂಪಲ್ ಬೇಕಾದ್ರೆ ತಗೋರಿ. ಎಷ್ಟು? 637. ನೋಡಿ, 6 ಐತೆ, 3 ಇದೆಯೇನ, ಹಾಗೆ 7 ಕೂಡ ಇದೆ. ನೀವು ಯಾವುದೇ ಸಂಖ್ಯೆ ಬರೆದ್ರು ಕೇವಲ ಈ 10 ಸಂಖ್ಯೆಗಳಲ್ಲಿ ಮಾತ್ರ ಒಂದು ಸಂಖ್ಯೆನ ಬರಿಬಹುದು. ಹಾಗಾಗಿ ನಮ್ಮ ದಶಮಾಂಶ ಪದ್ಧತಿಯಲ್ಲಿ ಎಷ್ಟು ಸಂಖ್ಯೆಗಳದಾವಪ್ಪ ಅಂದ್ರ ಕೇವಲ 10. ಎಷ್ಟದಾವ್? ಕೇವಲ 10. ಹಾಗಾದ್ರೆ ನಿಮ್ಗೊಂದ್ ಪ್ರಶ್ನೆ ಇಲ್ಲೇ ಕೇಳ್ತಾನೆ, ನೋಡ್ಕೋರಿ, ಹೇಳ್ರಿ. ಈ ನಮ್ಮ ದಶಮಾಂಶ ಪದ್ಧತಿಯಲ್ಲಿ ಮೊದಲನೇ ಸಂಖ್ಯೆ ಯಾವುದು? ಬೇಗ 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 ಆನ್ಸರ್ ಮಾಡ್ಬೇಕು. ಯಾವುದು? ವೆರಿ ಗುಡ್. 0 ಮೊದಲನೇ ಸಂಖ್ಯೆ ಆಗಿದ್ರ ಕೊನೆಯ ಸಂಖ್ಯೆ 9 ಆಗಿರ್ತದ. ಹಾಗಾದ್ರೆ ನಮ್ಮ ದಶಮಾಂಶ ಪದ್ಧತಿಯಲ್ಲಿ ಎಷ್ಟು ಸಂಖ್ಯೆಗಳವ? 10. ವೆರಿ ಗುಡ್. ನೀವು ಹೇಳೋದ್ ನನ್ಗೆ ಕೇಳ್ಸತ್ತತ್ರಿ ಇಲ್ಲಿ. ಎಷ್ಟದಾವ? 10 ಅದಾವ. ವೆರಿ ಗುಡ್. ಹಾಗಾದ್ರ ಈ ಸಂಖ್ಯೆಗಳ ಬಗ್ಗೆ ನಿಮಗೆ ಯಾವುದೇ ರೀತಿಯ ಗೊಂದಲ ಇಲ್ಲ ಅಂತ ನಾನು ಅನ್ಕೊಂತೇನೆ. ಹಾಗಾದ್ರೆ ಕೊನೆಯ ಪ್ರಶ್ನೆ, ನಮ್ಮ ದಶಮಾಂಶ ಪದ್ಧತಿಯಲ್ಲಿ ಎಷ್ಟು ಸಂಖ್ಯೆಗಳಿವೆ, ಯಾವುದರಿಂದ ಪ್ರಾರಂಭವಾಗುತ್ತದೆ ಮತ್ತು ಯಾವುದರಿಂದ ಅಂತ್ಯವಾಗುತ್ತದೆ ಹೇಳಿ. ವೆರಿ ಗುಡ್. 0 ಪ್ರಾರಂಭ ಆಗುತ್ತದ, 9ಕ್ಕೆ ಮುಕ್ತಾಯ ಆಗುತ್ತದ. ಇದರ ನಡುವೆ ಬರುವುದ್ರಾಗ ಯಾವುದೇ ಸಂಖ್ಯೆ ಆದ್ರೂ ನಾವು ಬರಿತೀವಿ. ಯಾವುದ ಬರೆದ್ರು ನೋಡಿ, 5, 6, 3 ಇದರ ನಡಬರ್ಕ್ ಬರ್ತದ. 7, 9, 8 ಇಲ್ಲೇ ಬರ್ತದ. ಹೀಗಾಗಿ ಈಗಿನ ಸಂಖ್ಯೆಗಳ ಬಗ್ಗೆ ನಿಮಗೆ ಯಾವುದೇ ರೀತಿಯ ಗೊಂದಲ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ನಾನು ಇನ್ನ ಮುಂದಿನ ಟಾಪಿಕ್ಗೆ ಹೋಗೋಣವಾ? ಯಾವುದೇ ತರ ಡೌಟ್ ಇದ್ರು ನಾನು ಕೇಳಬಹುದು ನೀವು. ಸರಿ, ಇಲ್ಲಿ ನೋಡಿ, ನೈಸರ್ಗಿಕ ಸಂಖ್ಯೆಗಳು. ನೈಸರ್ಗಿಕ ಸಂಖ್ಯೆಗಳು ಅಲ್ಲೊಂದು ಬೇರೆ ಬರೀತ್ನು, ಕನ್ಫ್ಯೂಸ್ ಆಗ್ಬಾರ್ದಂತ ಈ ರೀತಿಯಾಗಿ ಬರೀತ್ನು. ಎಣಿಸಲು ಬಳಸುವ, ಏನಪ್ಪ? ಎಣಿಸಲು ಬಳಸುವ 1, 2, 3, 4, 5 ಹೀಗೆ ಕಂಟಿನ್ಯೂ ಆಗಿ ಇವಕ್ಕೆ ಏನಂತ ಕರೀತಾರಪ್ಪ ಅಂದ್ರ ನೈಸರ್ಗಿಕ ಸಂಖ್ಯೆಗಳಂತಾರ. ನೋಡಿ, 1, 2, 3, 4, 5 ಹೀಗೆ ಹೋಗ್ತಾ ಇರ್ತದ. ಇವೇನಪ್ಪಾ ಅಂದ್ರ ನೈಸರ್ಗಿಕ ಸಂಖ್ಯೆಗಳು. ನೈಸರ್ಗಿಕ ಸಂಖ್ಯೆ ಯಾವಾಗ್ಲೂ 1ರಿಂದ ಆರಂಭವಾಗ್ತದ. ಕಾಣಿಸ್ತದೆ ಇಲ್ಲಿ? ನೈಸರ್ಗಿಕ ಸಂಖ್ಯೆಗಳು ಯಾವತ್ತಿದ್ರು 1ರಿಂದ ಆರಂಭ ಆಗ್ತದ. ಹಾಗಾದ್ರೆ ನಾವೊಂದು ಪ್ರಶ್ನೆ ಕೇಳ್ತೀನಿ, 6 ನೈಸರ್ಗಿಕ ಸಂಖ್ಯೆನ ಹೌದು ಅಲ್ವೋ? ಏನ್ ಸರ್ ನೀವು ಇಲ್ಲಿ 5 ಮಾತ್ರ ಬರೆದಿದ್ರೆ 6 ಬರ್ದೇ ಇಲ್ಲ? ಇಲ್ಲ, ಇಲ್ಲಿ ಹೋಗ್ತಾ ಇರುತ್ತೆ 6, 7, 8
ಒಂದರಿಂದ ಕೊನೆನೇ ಇಲ್ಲ, ಇವೆಲ್ಲ ಕೂಡ ನೈಸರ್ಗಿಕ ಸಂಖ್ಯೆಗಳಾಗಿರ್ತಾವ. ಹಾಗಾದ್ರ 100 ಏನಪ್ಪ, 100 ನೈಸರ್ಗಿಕ ಸಂಖ್ಯೆನೋ ಹೌದೋ ಅಲ್ವೋ? ವೆರಿ ಗುಡ್, ನೈಸರ್ಗಿಕ ಸಂಖ್ಯೆ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ಇನ್ನೊಂದು ಇಲ್ಲಿ ನೋಡಿ, ಕಾಣ್ಲತ್ತಿ ಕಡಿಮೆ ಆತ್ನಿ, 0 ನೈಸರ್ಗಿಕ ಸಂಖ್ಯೆ ಹೌದು ಅಲ್ವೋ? ವಾವ್, ಸೋ ನೈಸ್. ಐತಂತ ಹೇಳ್ತಾ ಇದಾರ. ತಪ್ಪು. 0 ಎಂಬುದು ನೈಸರ್ಗಿಕ ಸಂಖ್ಯೆ ಅಲ್ಲ. ಯಾಕಲ್ಲಂತ ನಿಮಗೆ ಅಚ್ಚ ಕಡೆ ಸೈಡ್ ತಿಳಿಸ್ತೀನಿ. 1 ಸೆಕೆಂಡ್ ವಿದ್ಯಾರ್ಥಿಗಳೇ. ಓಕೆ, 0 ಎಂಬುದು ನೈಸರ್ಗಿಕ ಸಂಖ್ಯೆ ಅಲ್ಲ, ಹೌದಾ? ಹಾಗಾದ್ರೆ 0 ಎಂಬುದು ಯಾವ ಸಂಖ್ಯೆ? 0 ಎಂಬುದು ಪೂರ್ಣ ಸಂಖ್ಯೆಗಳು ಒಳಗೆ ಬರ್ತದೆ. ಸರ್ 0 ಒಂದ ಬರುತ್ತಾ? ಇಲ್ಲ. 0, 1, 2, 3, 4 ಹೀಗೆ ಹೋಗ್ತಾ ಇರ್ತದೆ. ಇದಕ್ಕೂ ಕೂಡ ಕೊನೆ ಇಲ್ಲ, ಇದಕ್ಕೂ ಕೂಡ ಕೊನೆ ಇಲ್ಲ. ವ್ಯತ್ಯಾಸ ಏನಪ್ಪಾ ಅಂದ್ರ, ನೈಸರ್ಗಿಕ ಸಂಖ್ಯೆಗಳು ಯಾವತ್ತಿದ್ರು 1ರಿಂದ ಪ್ರಾರಂಭ ಆದ್ರ ಪೂರ್ಣ ಸಂಖ್ಯೆಗಳು 0ದಿಂದ ಆರಂಭ ಆಗ್ತದ. ಏನು? ನೈಸರ್ಗಿಕ ಸಂಖ್ಯೆಗಳು 1ರಿಂದ ಆರಂಭ ಆದ್ರ ಪೂರ್ಣ ಸಂಖ್ಯೆಗಳು 0ದಿಂದ ಆರಂಭ ಆಗ್ತದ. ಇದರಲ್ಲಿ ಏನಾದ್ರೂ ಡೌಟ್ ಇದೆಯಾ? ಹಾಗಾದ್ರ ಇಲ್ಲಿ ನೋಡಿ, ಈಗ ನೀವು ಹೇಳ್ತಾ ಹೋಗ್ಬೇಕು, ನಾನು ಬರಿತೀನಿ. ಸರಿ, ನೈಸರ್ಗಿಕ ಸಂಖ್ಯೆಗಳು ಹೆಂಗಪ್ಪ? 1, 2, 3, 4 ಹೀಗೆ ಹೋಗ್ತಾ ಇರ್ತದ. ಸರಿ. ಪೂರ್ಣ ಸಂಖ್ಯೆಗಳು 0, 1, 2, 3 ಇದೆ ಅದೇ ರೀತಿಯ ಹೋಗ್ತಾ ಇರ್ತದ. ವ್ಯತ್ಯಾಸ ಏನಂದ್ರ, ಪೂರ್ಣ ಅಂದ್ರ 1ರಿಂದ ಪ್ರಾರಂಭ ಆದ್ರ, ಸಾರಿ, ನೈಸರ್ಗಿಕ ಅಂದ್ರ 1ರಿಂದ ಪ್ರಾರಂಭ ಆದ್ರ ಪೂರ್ಣ, ಇಲ್ಲೇ ತಿಳ್ಕೊರಿ, ಪೂರ್ತಿಯಾಗಿ ಅಂದ್ರ 0ದಿಂದ, ಪೂರ್ತಿಯಾಗಿ ಅಂದ್ರ 0ದಿಂದ ಸ್ಟಾರ್ಟ್ ಮಾಡಿದ್ರ ಅದಕ್ಕೇನಂತ ಕರೀತಾರಪ್ಪ ಅಂದ್ರ ಪೂರ್ಣ ಸಂಖ್ಯೆಗಳು. ಹಾಗೆ 1ರಿಂದ ಪ್ರಾರಂಭ ಮಾಡ್ರ ಏನಂತ ಕರೀತಾರ? ನೈಸರ್ಗಿಕ ಸಂಖ್ಯೆಗಳು. ಇದರಲ್ಲಿ ನೀವು ಯಾವುದೇ ರೀತಿಯಾಗಿ ಡೌಟ್ ಇಲ್ಲ ಅಂತ ನಾನು ಭಾವಿಸಿ ಮುಂದಿನ ಒಂದು ಅಭ್ಯಾಸಕ್ಕೆ ಹೋಗೋಣ. ದಯವಿಟ್ಟು ಅರ್ಥ ಆಗ್ತಿದ್ರೆ ಪಟ 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 ಪಲ್ಲ ಲೈಕ್ ಅಷ್ಟು ಒದ್ರಪ್ಪ. ಗುರುದಕ್ಷಿಣೆ ಅನ್ಕೊಳ್ಳಿ. ಎಲ್ಲಾರು ಅಮೌಂಟ್ ತೊಂದ್ ಕ್ಲಾಸ್ ಹೇಳ್ತಿರ್ತಾರು, ಉಚಿತವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದೀವಿ ಅಂದ್ರ ಅಟ್ಲೀಸ್ಟ್ ಲೈಕ್ ಆದ್ರೂ ಬಾಳ ಸರಿ. ಮುಂದಿನ ಹೋಗೋಣ. ಮುಂದೆ ಬರೋದೇ ಪೂರ್ಣಾಂಕಗಳು. ಏನಪ್ಪಾ? ಪೂರ್ಣಾಂಕಗಳು. ಏನ್ ಸರಿ ಪೂರ್ಣಾಂಕ? ಋಣಾತ್ಮಕ ಸಂಖ್ಯೆಗಳು, ಶೂನ್ಯ ಮತ್ತು ಧನಾತ್ಮಕ ಸಂಖ್ಯೆಗಳು ಸಮೂಹವನ್ನು ಏನಂತ ಕರೀತಾರ? ಪೂರ್ಣಾಂಕಗಳ. ಸರಿ, ಏನ್ರಿ ಇದು ಋಣಾತ್ಮಕ ಧನಾತ್ಮಕ? ಏನು ಅರ್ಥ ಮಾಡಿಸ್ತೀನಿ. ಇದನ್ನ ಸದ್ಯಕ್ಕೆ ತೆಗೆದ್ಬಿಡೋಣ. ನೋಡಿ, ಇದು ಏನಪ್ಪಾ? ಸೆಂಟರ್ ಪಾಯಿಂಟ್ 0 ಕಾಣತೈತಿ. ಸ್ವಲ್ಪ ದೊಡ್ಡದು ಬರ್ದೇನಿ ಇರ್ಲಿ. ಇಲ್ಲಿ 1, 2, 3, 4. ಇಲ್ಲಿ ಕೂಡ 1, 2, 3, 4. ಏನ್ ವ್ಯತ್ಯಾಸ ರೀ ಸರ? ಇದ್ರ ಹಿಂದೆ ಮೈನಸ್ ಬರ್ತದ, ಇದ್ರ ಮುಂದೆ ಪ್ಲಸ್ ಬರೆಯೋ ಅವಶ್ಯಕತೆ ಇಲ್ಲ. ಸಾರಿ, ಹಿಂದೆ ಪ್ಲಸ್ ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲಿ ಇದಷ್ಟ ಬರದ್ ಬಿಟ್ಟ ಅನ್ನಂದ್ರೆ ತಿಳ್ಕೊಂಡ್ಬಿಡ್ಬೇಕು, ಇದ್ರ ಹಿಂದೆ ಪ್ಲಸ್ ಐತಿ.
ಅಂದ್ರೆ ಇವು ಧನಾತ್ಮಕ, ಇವು ಏನಪ್ಪ ಋಣಾತ್ಮಕ. ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇನ್ನು ಏನಾದರೂ ಡೌಟ್ ಇದೆಯಾ? ಯೋಚನೆ ಮಾಡಿ. ಮೈನಸ್ ಇದ್ರೆ ಧನಾತ್ಮಕ, ಏನು ಇದ್ರು ಆಯ್ತು, ಏನು ಇಲ್ಲದೆ ಇದ್ರು ಆಯ್ತು, ಅಥವಾ ಪ್ಲಸ್ ಚಿಹ್ನೆ ಇದ್ರು ಆಯ್ತು, ಅವು ಧನಾತ್ಮಕ, ಇವು ಋಣಾತ್ಮಕ. ಇನ್ನು ಏನಾದರೂ ಡೌಟ್ ಇದೆಯಾ? ಹಾ, ಕೇಳಿದ್ ನಮ್ಮ ಹುಡುಗ ಸರ, ಮೈನಸ್ ಇದ್ರ ಋಣಾತ್ಮಕ, ಪ್ಲಸ್ ಇದ್ರ ಧನಾತ್ಮಕ ಅಂದ್ರೆ ಈ ಜೀರೋಕ್ಕೆ ಏನು ಬರೀಬೇಕು? ಏನು ಜೀರೋಕ್ಕೆ ಮೈನಸ್ ಬರಿಬೇಕಾ ಅಥವಾ ಪ್ಲಸ್ ಬರಿಬೇಕಾ? ನೋಡಿ, ಜೀರೋ ಎಂಬುದು ಸೆಂಟರ್ ಪಾಯಿಂಟ್ ಆಗಿರೋದ್ರಿಂದ ಇದು ಋಣಾತ್ಮಕನೂ ಅಲ್ಲ, ಧನಾತ್ಮಕನೂ ಅಲ್ಲ. ಅರ್ಥ ಆಯ್ತಲ್ವಾ? ಸರಿ, ಈಗ ಯಾವುದಕ್ ಬರೋಣಪ್ಪ ಅಂದ್ರ ಈಸಿಲಿ ಅರ್ಥ ಆಗತೈತೆ ಅನ್ಕೊಂಡೇನು. ಲೈಕ್ ಓದ್ತಿರ್ಲಿ, ಕೂಡ್ರಟ, ಏನಾಗಲ್ಲ. ನೋಡಿ, ಸಮ ಮತ್ತು ಬೆಸ ಸಂಖ್ಯೆಗಳು. ಏನ? ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳು. ಹಾಗಾದ್ರ 2, 4, 6, 8, 10, 12, 14, 16 ಇವೆಲ್ಲ ಏನಪ್ಪಾ ಸಮ ಸಂಖ್ಯೆಗಳು. ಯಾವ್ಯಾವಪ್ಪ ಅಂದ್ರ ಇಷ್ಟೆಲ್ಲಾ ಬಂದ್ರು ನೀವು ನೆನಪಿಟ್ಕೋಬೇಕಾಗಿರೋದು ಏನಪ್ಪಾ ಅಂದ್ರ ಕೊನೆಯ ಸಂಖ್ಯೆ. ಇದೇನು ಕೊನೆಯ ಸಂಖ್ಯೆ ಅದಲ್ಲ, ಇವು 0, 2, 4, 6, 8 ಇವು ಕೊನೆಯದಾಗಿ ಎಲ್ಲಿ ಬಂದಿರ್ತಾವಲ್ಲ ಅವೆಲ್ಲ ಸಮ ಸಂಖ್ಯೆಗಳಂತ ಮೈಂಡ್ ಒಳಗೆ ಫಿಕ್ಸ್ ಆಗಿಬಿಡ್ರಿ. ಯಾವುದು? 0, 2, 4, 6, 8. ಹಾಗಾದ್ರ ಬೆಸ ಸಂಖ್ಯೆಗಳಂದ್ರ ಯಾವುವು? ಏನಪ್ಪ ಬೆಸ ಸಂಖ್ಯೆಗಳಂದ್ರ ಯಾವ? ಇಲ್ಲಿ ನೋಡಿ, ಉದಾಹರಣೆ ಕೊಟ್ಟಿದ್ದೀನಿ. 10 ಆಗ್ಲಿ, 12 ಆಗ್ಲಿ, 14 ಆಗ್ಲಿ, 16 ಆಗ್ಲಿ, ಕೊನೆಯದಾಗ ಏನೈತಿ 0, 2, 4, 6 ಈ ತರ ಬಂದಿದ್ರ ಇವೆಲ್ಲ ಸಮ ಸಂಖ್ಯೆಗಳು. ಹಾಗಾದ್ರ ಬೆಸ ಸಂಖ್ಯೆ ಅಂದ್ರ ಯಾವ್ದಪ್ಪ? 1, 3, 5, 7, 9 ಇವೆಲ್ಲ ಏನಾಗ್ತಾವ? ಬೆಸ ಸಂಖ್ಯೆ ಆಗ್ತಾವ. ಹಾಗಾದ್ರ ಸರ್ ಇದಕ್ಕೊಂದು ಕೋಡ್ ಕೊಟ್ಟರಿ, ಇನ್ನು ಇದಕ್ಕೆ ಯಾವ ಕೋಡ್ ಕೊಡ್ತೀರಿ ಅಂತ ಕೇಳಿದ್ರ ಇವೆ 1, 3, 5, 7, 9 ಮುಂದ 11 ಬರ್ತದ, 13 ಬರ್ತದ, 15 ಬರ್ತದ. ಇವೆಲ್ಲ ಬೆಸ ಸಂಖ್ಯೆ ಆದ್ರೂ ಕೂಡ ಕೋಡ್ ಯಾವ್ದಪ್ಪ? 1, 3, 5, 7, 9 ಏನಾಗಿರ್ತಾವ? ಬೆಸ ಸಂಖ್ಯೆಗಳಾಗಿರ್ತಾವ. ಹಾಗಾದ್ರ ಸರ್ ನಮ್ಗ ಇಷ್ಟು ಸಣ್ಣ ಎಕ್ಸಾಂಪಲ್ ಬೇಡ್ರಿ, ದೊಡ್ಡದು ಕೊಡ್ರಿ. ತಗೋರ್ಲಿ, ಅದಕ್ಕೇನೈತಿ. ಸ್ವಲ್ಪ ಕ್ಲೀನ್ ಮಾಡ್ಕೊತಾನು, ಇದನ್ನ ಕ್ಲಿಯರ್ ಮಾಡ್ತಾನು, ಯಾಕಂದ್ರೆ ಅಲ್ಲಿ ಮ್ಯಾಲಿನ ಅದಾವ. ಹಾ, ಯಾವ್ದಪ್ಪ ಅಂದ್ರ 135, 447 ಎರಡ್ ಸಾಕ್ಲಾ? ನೋಡಿ, 135, 447 ಇಲ್ಲಿ 5 ಐತಿ, ಇಲ್ಲಿ 5 ಐತಾ, ಇಲ್ಲಿ 7 ಐತಿ, ಇಲ್ಲಿ 7 ಐತಿ. ಸಾರಿ, ಮುಗಿದ ಹೋಯ್ತು ಬೆಸ ಸಂಖ್ಯೆ. ಹೆಚ್ಚ ಏನು ಬಾಳ ಟೆನ್ಷನ್ ತಗೋಬೇಡ್ರಿ ಅದಕ್ಕ. ಹಾಗಾದ್ರ ಈಗ ನಿಮಗ ಇದನ್ನೆಲ್ಲ ಕ್ಲೀನ್ ಮಾಡ್ತದ, ಬರೀ ನೋಡಿ ಹೇಳ್ತೀರಿ ನೀವು. ಆದ್ರ ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬಿಟ್ಟಿರ್ತದೆ. ಹಾ, 2 ಪ್ರಶ್ನೆ ನಿಮಗೀಗ. 28 ಮತ್ತ 37 ತಗೋಣ.
37. ಇದರಲ್ಲಿ ಯಾವುದು ಸಮಸಂಖ್ಯೆ? ಹಾಗೆ 45, 36 ಇದರಲ್ಲಿ ಯಾವುದು ಬೆಸ ಸಂಖ್ಯೆ? ಇದರಲ್ಲಿ ಯಾವುದು ಬೆಸ ಸಂಖ್ಯೆ? ಇದರಲ್ಲಿ ಯಾವುದು ಸಮಸಂಖ್ಯೆ? ಪಟ 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 ಹೇಳ್ಬೇಕ, ಟೈಮ್ ಇಲ್ಲ. ಹಿಂಗ್ ಲೇಟ್ ಮಾಡ್ಕೋತ ಕೂತ್ರೆ ಯಾವಾಗ ಮುಗಿಸೋಣ? 45 ದಿವಸನಾಗ ಮುಗಿಸ್ಬೇಕಾರ ಆದ್ರ ವೆರಿ ಗುಡ್. ಡೈರೆಕ್ಟ್ ಇಲ್ಲಿ ಕೇಳಿಸ್ತಾವ್ರಲ್ಲಿ ಅಲ್ಚೀರ. ಇದು ಬೆಸ. ಹಾಗಾದ್ರ ಇದು ಸಮಸಂಖ್ಯೆ. ಹಾಗಾದ್ರೆ ಇಲ್ಲಿ ಇದು ಬೆಸ, ಇದು ಸಮ. ಇದು ಬೆಸ, ಇದು ಸಮ. ಇಲ್ಲಿ ಇದು ಬೆಸ, ಇದು ಸಮ. ಕ್ಲಿಯರಾ? ನೆಕ್ಸ್ಟ್ ಲೆವೆಲ್ ಹೊಂಟ್ರಿ ನೋಡಿ. ಹಾಗಾದ್ರ ಅರ್ಥ ಆಗಿತ್ಲು? ಮುಂದಿನ ಜೀವನದಾಗ ಬಹಳ ಶಿಕ್ಷಣಕ್ ವ್ಯಾಲ್ಯೂ ಐತಿ. ತಂದೆ ತಾಯಿಗೆ ಕಷ್ಟ ಪಡಕ್ ಹಚ್ಬೇಡ್ರಿ. ಸಾಧ್ಯ ಆದ್ರ ಈ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ರಿ ಅಂದ್ರ ಮುಗಿದು ಹೋಯ್ತು. ಹಾಗಾದ್ರ ಅವಿಭಾಜ್ಯ ಮತ್ತು ಅವಿಭಾಜ್ಯ ಮತ್ತು ಸಂಯುಕ್ತ ಸಂಖ್ಯೆಗಳು. ಅವಿಭಾಜ್ಯ ಮತ್ತು ಸಂಯುಕ್ತ ಸಂಖ್ಯೆಗಳು ಏನಪ್ಪಾ? ಒಂದು ಮತ್ತು ಆ ಸಂಖ್ಯೆಯಿಂದ ಮಾತ್ರ ನಿಖರವಾಗಿ ಬಾಗುವ ಸಂಖ್ಯೆಯನ್ನು ಏನಂತ ಕರಿತೀವಿ? ಅವಿಭಾಜ್ಯ. ಎಕ್ಸಾಂಪಲ್ 1, 7 ನೋಡಿ. ಇದು 1ರಿಂದ ಆಗ್ತದ ಭಾಗ, ಅಥವಾ 7ರಿಂದ ಮಾತ್ರ ಆಗ್ತದ. ಇದನ್ನ ಮತ್ಯಾವುದರಿಂದನೂ ಕೂಡ ಮಾಡಕ್ ಸಾಧ್ಯ ಇಲ್ಲ. ಉದಾಹರಣೆ ತೋಣ. ಅವಿಭಾಜ್ಯಕ್ಕೆ ಉದಾಹರಣೆಗಳು ನೋಡಿ. 2, 3, 5, 7, 11 ಇನ್ನೂ ಬೇಕಾದಷ್ಟು ಅದಾವ. ಆಗ್ಲೇ ಹೇಳಿದಲ್ಲ, 1, 7 ಅಥವಾ 1, 5 ತಗೋರಿ. ಇದು ಯಾವ್ದರ ಮಗ್ಗಿಯಾಗಾದ್ರೂ ಬರ್ತದ? ಮತ್ತ ಸಾಧ್ಯನೇ ಇಲ್ಲ. ಬಂದ್ರ ಒಳಗ್ ಬರ್ಬೇಕು. ಸಾರಿ, ಬೋರ್ಡ್ ಒಂದು ಬಾಳ ಕಿರಿಕಿರಿ. 1ರೊಳಗೆ ಬರ್ಬೇಕು ಅಥವಾ 5ರೊಳಗೆ ಬರ್ಬೇಕು. ಈ ರೀತಿಯಾಗಿ ಇವಕ್ಕೆ ಏನಂತ ಕರಿತೀವಪ್ಪ ಅಂದ್ರ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಹಾಗಾದ್ರ ಸಂಯುಕ್ತ ಸಂಖ್ಯೆಗಳಂದ್ರೆ ಏನ? 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಯನ್ನು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ. ಯಾವ್ದಪ್ಪ? 1, 2, 3, 1, 2, 3, 6 ಇವೆಲ್ಲ ಏನಾಗಿರ್ತಾವ? ಸಂಯುಕ್ತ ಸಂಖ್ಯೆಗಳು. ಆದ್ದರಿಂದ ಇದ್ರಾಗ ಬರೋದು 6 ಮಾತ್ರ. ನೋಡಿ, 1 ಇಂಟು 6 ಮಾಡ್ಬೋದ? 2 ಇಂಟು 3 ಎಷ್ಟಾಗ್ತದ? 6 ಆಗ್ತದ. 3 ಇಂಟು 2 ಎಷ್ಟಾಗ್ತದ? 6 ಆಗ್ತದ. ಈ ರೀತಿಯಾಗಿ 2ಕ್ಕಿಂತ ಹೆಚ್ಚಾಗಿರ್ಬೇಕು. 2 ಅಲ್ಲ, 2ಕ್ಕಿಂತ ಹೆಚ್ಚಾಗಿರ್ಬೇಕು. ಅವಕ್ಕೆ ಏನಂತ ಕರೀತಾರಪ್ಪ ಅಂದ್ರ ಸಂಯುಕ್ತ ಸಂಖ್ಯೆಗಳು. ಈ 1 ಏನೈತ್ಲ, ಇದು ಅವಿಭಾಜ್ಯನೂ ಅಲ್ಲ, ಸಂಯುಕ್ತನೂ ಅಲ್ಲ. ಪ್ರಶ್ನೆ ಎಕ್ಸಾಮ್ ಒಳಗ್ ಕೇಳೋ ಸಾಧ್ಯತೆ ಇರ್ತದ. ಯಾಕಪ್ಪ ಅಂದ್ರ ಇಂಥದ್ರ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾನ. ಯಾವ್ದಾಗಲ್ಲ. ಹಾಗಾದ್ರ 2ರ ವಿಶೇಷತೆ ಏನಪ್ಪಾ? ಕ್ಲೀನ್ ಮಾಡ್ಕೋಣ. 2ರ ವಿಶೇಷತೆ ಏನ್ ಹೇಳ್ರಿ ಹಂಗ? 2ರ ವಿಶೇಷತೆ ಏನು? ಇದೊಂದು ಚಿಕ್ಕ ಅವಿಭಾಜ್ಯ ಸಂಖ್ಯೆ ಆಗಿರ್ತದ.
ಎರಡು ಏನಾಗಿರತ್ತಪ್ಪ ಅಂದ್ರ ಚಿಕ್ಕ ಅವಿಭಾಜ್ಯ ಸಂಖ್ಯೆ. ಅರ್ಥ ಆಗಿತ್ತಲ್ಲ ಇಲ್ಲಿ ತನ? ಕ್ಲೀನ್ ಮಾಡಬಹುದಾ? ಓಕೆ, ನಿಮ್ಮನ್ನ ಕೇಳಿ ಮಾಡ್ಬೇಕ್ರಪ್ಪ. ಎಲ್ಲ ಬೇದ್ ಬಿಡ್ತೀರಿ ಮಾಸ್ತರ್ ಸರಿ ಇಲ್ಲ ಅಂತೇಳಿ. ಹಾಗೆಯೇ ಕನಿಷ್ಠ 2ರಿಂದ 15 ತನ ಆದ್ರೂ ಮಗ್ಗಿ ಕಲಿಕೋಬೇಕಿನ್ನ. ಮಗ್ಗಿ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತದ. ಅಪವರ್ತಕಗಳು ಮತ್ತು ಗುಣಾಕಾರಗಳು. ಏನು? ಅಪವರ್ತಕಗಳು ಮತ್ತು ಗುಣಾಕಾರಗಳು. ಅಪವರ್ತಕಗಳು ಅಂದ್ರೆ ಏನಪ್ಪಾ ಅಂದ್ರ ಒಂದು ಸಂಖ್ಯೆಯನ್ನು ಶೇಷವಿಲ್ಲದೆ ಭಾಗಿಸುವ ಸಂಖ್ಯೆಗಳನ್ನ, ಆ ಸಂಖ್ಯೆಯನ್ನ ಏನಂತ ಕರೀತಾರ? ಅಪವರ್ತಕಗಳು ಅಂತ ಕರೀತಾರ. ಉದಾಹರಣೆ ಯಾವ್ದಪ್ಪ ಅಂದ್ರ ನೋಡಿ, 12 ಏನ್ ಮಾಡ್ತದ? ಇದಕ್ಕ ಯಾವುದೇ ತರ ಶೇಷ ಬರಲ್ಲ, ಈಸಿಯಾಗಿ ಭಾಗಿಸ್ಬೋದು. 1ರಿಂದ ಭಾಗಿಸ್ಬೋದು, 2ರಿಂದ ಭಾಗಿಸ್ಬೋದು, 3ರಿಂದ ಭಾಗಿಸ್ಬೋದು, 4ರಿಂದ ಭಾಗಿಸ್ಬೋದು, 6ರಿಂದ ಭಾಗಿಸ್ಬೋದು. ಇದು ಎಲ್ಲದರಿಂದ ಈ 12ನ್ನ ಭಾಗಿಸ್ಬೋದು. ಶೇಷ ಎಷ್ಟು ಬರ್ತೈತಿ? 0ನ ತರಿಸ್ಬೋದು. ಮತ್ತು 12ನ್ನ 12ರಿಂದ ಕೂಡ ಭಾಗಿಸಬಹುದು. ಹಾಗಾದ್ರ ಈ ಗುಣಾಕಾರಗಳಂದ್ರೆ ಏನ? ಉದಾಹರಣೆಗೆ ಇಲ್ಲಿ ಭಾಗಿಸೋದಕ್ಕೆ ಏನಂತ ಕರೀತಾರ? ಅಪವರ್ತಕಗಳಂತ ಕರೀತಾರ. ಇಲ್ಲಿ ನೋಡಿ, ಗುಣಾಕಾರಗಳಂದ್ರ 5 × 1 = 5, 5 × 2 = 10, 5 × 3 15, 5 ಹೇಳ್ರಿ, 5 4 20. ಈ ರೀತಿಯಾಗಿ ಮಾಡೋದಕ್ಕೆ ಏನಂತ ಕರೀತಾರಪ್ಪ ಅಂದ್ರ ಗುಣಾಕಾರಗಳು ಅಥವಾ ಗುಣಿತಗಳು ಅಂತ ಕರೀತಾರ. ಇವಕ್ಕ ಸೀಮಿತ ಐತಿ. ಅಪವರ್ತಕಗಳಿಗೆ ಒಂದ ಬಾರ್ಡರ್ ಲೈನ್ ಐತಿ, ಬಟ್ ಇವಕ್ಕೇನು ಇಲ್ಲ. ಎಷ್ಟು ಬೇಕಾತವ್ರಿ, 5 × 1 ಕೋಟಿ ತಗೋಬಹುದ, ಏನು ಫರಕ್ ಬೀಳಲ್ಲ. ಸರಿ, ಇಲ್ಲಿವರೆಗೂ ಕ್ಲಾಸ್ ಅರ್ಥ ಆಗೈತೆ ಅನ್ಕೊಂತನು. ಅರ್ಥ ಆಗಿದ್ರ ಮಾತ್ರ ಒಂದ್ ಲೈಕ್ ಕೊಡಿ, ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಇನ್ನು 45 ದಿವಸ ಅಂದ್ರ ಕೇವಲ 1 ಕ್ಲಾಸ್ ಆಗೈತಿ. ಇನ್ನು 44 ಕ್ಲಾಸ್ ಅದಾವು. ವೇಟ್ ಮುಗಿಸಿಲ್ಲ, ವೇಟ್. ಇಷ್ಟೋತನ ಏನ್ ಕೇಳಿರ್ಲ, ಒಂದೇ ಒಂದ್ಸಲ ರಿವಿಷನ್ ಮಾಡ್ಕೊಂಡು, ಸ್ಮಾಲ್ ರಿವಿಷನ್. ಅದು ಹೆಂಗಪ್ಪ ಅಂದ್ರ ವಿತ್ ಕ್ವಶನ್ ಮೇಲ. ಎಲ್ಲರಿಗೂ ಅರ್ಥ ಆಗಿತ್ತು ಅಂತ ಅನ್ಕೊಂಡನಿ. ಅರ್ಥ ಆಗ್ಲಿಲ್ಲ ಅಂದ್ರ ಅರ್ಥ ಮಾಡಿಸ್ತೀನಿ. 1ನೇ ಪ್ರಶ್ನೆ ಏನಪ್ಪಾ ಅಂದ್ರ 0 ದಿಂದ 9ರವರೆಗೆ ಎಷ್ಟು ಅಂಕಿಗಳಿವೆ? ಆಪ್ಷನ್ಸ್ ಬೇಕಾ? ಇಂಥವಕ್ಕೆಲ್ಲ ಯಾಕೆ ಆಪ್ಷನ್? ಹಾಗೆ ದಡ ಹೇಳಬೇಕೀಗ. ನೈಸರ್ಗಿಕ ಸಂಖ್ಯೆಗಳು ಯಾವುದರಿಂದ ಪ್ರಾರಂಭವಾಗುತ್ತವೆ? ಹಾಗೆ
ಪೂರ್ಣ ಸಂಖ್ಯೆಗಳು ಯಾವುದರಿಂದ ಪ್ರಾರಂಭವಾಗುತ್ತದೆ? ಜೀರೋ ಪೂರ್ಣ ಸಂಖ್ಯೆ ಜೀರೋ ಎಂಬುದು ಪೂರ್ಣ ಸಂಖ್ಯೆ. ಸರಿ, ಬಡ 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 4 ಕ್ವಶನ್ ಕೊಟ್ಟೇನಿ, 4ಕ್ಕೂ ಆನ್ಸರ್ ಮಾಡ್ತೀರ ಅಂತ ಅನ್ಕೊಂಡೇನಿ. ಇನ್ನೂ 6 ಕ್ವಶನ್ ಬಾಕಿ ಅದಾವ. ಪಾಟ್ ಹೇಳ್ಬೇಕ್ರಲ್ಲಿ. 0ದಿಂದ 9 ತನ ಎಷ್ಟು ಅದಾವ? ಹೇಳ್ರಿ, ಕೆಲಸ ಅದ ನಂಗೆ. 10. ವೆರಿ ಗುಡ್. ನೈಸರ್ಗಿಕ ಸಂಖ್ಯೆಗಳು ಯಾವುದರಿಂದ ಪ್ರಾರಂಭ ಆಗ್ತದ? ವಾವ್, ವೆರಿ ಗುಡ್. 1ರಿಂದ. ಪೂರ್ಣ ಸಂಖ್ಯೆಗಳು ಯಾವುದರಿಂದ ಪ್ರಾರಂಭ ಆಗ್ತದ? ಎಕ್ಸಲೆಂಟ್. 0ಯಿಂದ. 0 ಪೂರ್ಣ ಸಂಖ್ಯೆಯೇ? ಹೌದು, ಇಲ್ಲಿ ಪೂರ್ಣ ಸಂಖ್ಯೆ ಐತರ, ಇದು ಕರೆಕ್ಟ್. ಹೌದು, ವೆರಿ ಗುಡ್. ಹಾಗೆ 6ನೇ ಪ್ರಶ್ನೆ ಏನಪ್ಪಾ ಅಂದ್ರ, 0 ಧನಾತ್ಮಕವೇ? ಇಟ್ರ ಮೇಲೆ ಅರ್ಥ ಮಾಡ್ಕೊರ್ಬೇಕ್ರ, ಅಥವಾ ಋಣಾತ್ಮಕವೇ? ಏನು, 0 ಧನಾತ್ಮಕವೇ ಅಥವಾ ಋಣಾತ್ಮಕವೇ? ಹೇಳ್ರಿ. ಹಾಗೆ ಅತ್ಯಂತ ಚಿಕ್ಕ, ಹಿಂಗಂದ್ರೇನ, ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? ಸಂಖ್ಯೆ ಯಾವುದು? ಒಂದು ಅವಿಭಾಜ್ಯ ಸಂಖ್ಯೆಯೇ? ಸಂಖ್ಯೆ ಇದು 7, ಇದು 8, ಇದು 9. ಐದು ಆಗ್ಬೇಕಾಗಿತ್ತು. ಅದ ಇನ್ನ ಹುಡುಗರಿಗೆ ಪ್ರಶ್ನೆ ಬಾಕಿ ಅದ. ಹುಡುಗರು ಖುಷಿ ಪಟ್ಟು ಬಿಡ್ತಾರಲ್ಲ ಅದ್ರ. 5, 6, 7, 8. 8ನೇ ಪ್ರಶ್ನೆ ಯಾವ್ದಪ್ಪ ಅಂದ್ರ, 2ರ ವಿಶೇಷತೆ ಏನು? ಆಗಲೇ ಕೇಳಿದ ಪ್ರಶ್ನೆ ಇದಾವ ಇವ. ನೋಡ್ಕೋರ ಕಡೆ ಪಟ ಪಟ. 8 ಬೆಸವೇ ಅಥವಾ ಸಮವೇ? ಹಾಗೆ 15ರದು ಹೇಳ್ಬಿಟ್ರಿ. ನೋಡ್ರಪ್ಪ, 0 ಧನಾತ್ಮಕವೇ ಅಥವಾ ಋಣಾತ್ಮಕವೇ ಅಂದ್ರೆ ಇದ್ರಾಗ 2 ಅಲ್ಲ. ಏನಲ್ಲ? 2 ಅಲ್ಲ. ಮನೆಯಾಗಿರೋ ಅಲ್ಲ ಅಲ್ಲ, 2 ಅಲ್ಲ. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಪ್ಪ ಅಂದ್ರ, ಪದೇ ಪದೇ ಹೇಳಿನಿ, 2. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? ಇದ್ ನೋಡಿರಲ್ಲ, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಪ್ಪ ಅಂದ್ರ 2. ಒಂದು ಅವಿಭಾಜ್ಯ ಸಂಖ್ಯೆ ಅತಿ ಚಿಕ್ಕನ 2 ಆದ್ರ ಒಂದ್ ಹೆಂಗ ಇದನ್ನ ಹಾಕೈತ್ರಿಪ್ಪ? ಹೆಂಗ ಹೇಳ್ತೀರಿ? ಇದು ಆಗೋದಿಲ್ಲ. 2ರ ವಿಶೇಷತೆ ಏನಪ್ಪಾ ಅಂದ್ರ,
ಏಕೈಕ ಹಾ ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಏನದು? ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಯಾವ್ದಪ್ಪ ಅಂದ್ರ 2. ಸರಿ, ಇಲ್ಲಿ ನೋಡ್ರಿ 8 ಬೆಸನೋ ಸಮಾನೋ ಸಮ, ಹಾಗೆ 15 ಸಮಾನೋ ಬೆಸನೋ ಅಂದ್ರ ಬೆಸ. 15 ಏನದಾಗಿರ್ತದ? ಬೆಸ ಸಂಖ್ಯೆ ಆಗಿರ್ತದ. ಹಾಗಾದ್ರ ಇಷ್ಟೋತನ ಹೇಳಿತಿ. ಇದಕ್ಕ ಸಂಬಂಧಪಟ್ಟರು 10 ಪ್ರಶ್ನೆಗಳನ್ನ ಏನ್ ಮಾಡೋಣಪ್ಪ ಅಂದ್ರ ನಾಳೆ ಕ್ಲಾಸ್ ಶುರು ಆದ ತಕ್ಷಣ ಅದ್ರನ್ನ ಬಿಡಿಸಿ ಮುಂದೆ ಹೋಗ್ಬೇಕು. ಇವತ್ತಿನ ಕ್ಲಾಸ್ನ ಸರಿಯಾಗಿ ರಿವಿಷನ್ ಮಾಡಬೇಕು. ಹಾಗೆ ಇನ್ನು 10 ಕ್ವಶನ್ ಮನಿಗೆ ಹೋಮ್ವರ್ಕ್ ಕೊಡೋದೈತಿ. ಫಸ್ಟ್ನೇ ಕ್ಲಾಸ್ ಅಂತ ಬಿಡಾತನಿ, ನೆಕ್ಸ್ಟ್ ಕ್ಲಾಸ್ ಒಳಗೆ ತೋರ್ತೀನಿ ನಿಮ್ಮನ್ನ ಏನ. ಹಾಗೆ ಸರಿಯಾಗಿ ಓದಿ ಸ್ವಲ್ಪ ದಿವ್ಸನಾಗ ಲೈವ್ ಬರೋನು. ಒಂದ್ ದಿವ್ಸ ಟೈಮ್ ಫಿಕ್ಸ್ ಮಾಡ್ಕೊಂಡ ಆ ಲೈವ್ ಕ್ಲಾಸ್ನಾಗ ಏನೈತಿ, ನಿಮಗೆ ಏನೇ ಡೌಟ್ ಇದ್ರು ಅಲ್ಲೇ ಕೇಳೋರಂತೆ, ಅಥವಾ ವಾಟ್ಸಾಪ್ ನಂಬರ್ ಏನಪ್ಪಾ ಅಂದ್ರ 7899313203 ಅಥವಾ ಟೆಲಿಗ್ರಾಮ್ ಒಳಗೆ ಹೋಗಿ, ಎಲ್ಲಿಪ್ಪ ಟೆಲಿಗ್ರಾಮ್ ಒಳಗೆ ಹೋಗಿ IG ದೊಡಮನಿ ಸರ್ಚ್ ಮಾಡಿದ್ರೆ ನಮ್ ಗ್ರೂಪ್ ಸಿಗ್ತದ, ಜಾಯಿನ್ ಆಗ್ರಿ. ಮುಂದೆ ಬೇಕಾಗಿರೋ ನೋಟ್ಸ್ ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಅದ್ರನ್ನ ಹಾಕ್ತಾ ಇರ್ತೀನಿ. ಇದು ನನ್ನ ವಾಟ್ಸಪ್ ಸಂಖ್ಯೆ. ಯಾರಿಗೆ ಏನೇ ಡೌಟ್ ಇದ್ರು ಮೆಸೇಜ್ ಮಾಡಿ, ಕಾಲ್ ಮಾಡಬೇಡಿ. ದಯವಿಟ್ಟು ಮೆಸೇಜ್ ಮಾಡಿ, 100% ರೆಸ್ಪಾನ್ಸ್ ಮಾಡ್ತೀನಿ. ಇದನ್ನ ಜಾಯಿನ್ ಆಗಿ ಮುಂದೆ ನಿಮಗೆ ಏನೇನು ಕಂಟೆಂಟ್ ಬೇಕು ಆಲ್ಮೋಸ್ಟ್ ಅಲ್ಲಿ ಕ್ಲಾಸ್ ನಡೆದ್ರು ಕೂಡ ಅದರಲ್ಲಿ ಹಾಕ್ತೀನಿ. ಓಕೆ, ಎಲ್ಲರೂ ಸರಿಯಾಗಿ ಅಭ್ಯಾಸ ಮಾಡಿ. ನಾಳೆ ಹೋಮ್ವರ್ಕ್ ಫಿಕ್ಸ್ ಇರುತ್ತೆ, ಹುಷಾರ್. ಓಕೆ, ಬಾಯ್.